करके वे इसका ओनर नहीं है, कुछ भी नहीं है उसके, तो वो सब कुछ उसके पास ही है। तो जो सब है बैंक ಕನ್ನಡ ಮಾತಾಡಕ್ಕೆ ಬರಲ್ಲ ನಿಮಗೆ? ಇಲ್ಲ ಟು ಬಿ ಬರ್ತದೆ. ಬ್ರದರ್ ನಿಮಗೊಂದು ಮಾತು ಹೇಳ್ತೀನಿ. ಓಕೆ, ನೀವು ಎಷ್ಟು ತಿಂಗಳಿಂದ ಗಾಡಿ ಇಟ್ಟಿದ್ದೀರಾ ಇಲ್ಲಿಗೆ? ಯಾವ ಸರ್? ನೀವು ಎಷ್ಟು ನಂದು ತಿಂಗಳಿಂದ ಗಾಡಿ ಇಟ್ಟು ಪುನಃ ಲಿಫ್ಟ್ ಮಾಡಿ ತಗೊಂಡು ತಗೊಂಡು ಇಲ್ಲೇ ಹೊಸ ಗಾಡಿ ಇಲ್ಲೇ ತಗೊಂಡಿದ್ದೀರಾ? ಇಲ್ಲೇ ತಗೊಂಡದ್ದು ಸರ್. ಸರ್ವಿಸ್ಗೆ ಇಲ್ಲಿ ಬಿಟ್ಟಿದ್ದೀರಾ? ಹೌದು. 5 ತಿಂಗಳಿಂದ ಬಿಟ್ಟಿದ್ದೀರಾ? ಹೌದು. ನಿಮಗೂ ಕೊಟ್ಟಿಲ್ಲ? ಇಲ್ಲ ಈಗ ನಿಮ್ಮ ಏನಿದೆ, ನಿಮ್ಗೆ ಏನಿದೆ ಪ್ರಾಬ್ಲಮ್ ಸರ್. ನಮಗೆ ಇವ್ರ ಹತ್ರ ಏನು ಇದಲ್ಲ, ಜಗಳ ಅಲ್ಲ. ನಾವು ಫಸ್ಟ್ ಆಫ್ ಆಲ್ ಎಲ್ಲರೂ ಕೇಳುವುದೇನೆಂದ್ರೆ ಎಲ್ಲದಕ್ಕೊಬ್ಬ ಮ್ಯಾನೇಜರ್ ಅಂತ ಇರ್ತಾರೆ, ಹೌದಲ್ಲ? ನಮಗೆ ಅವ್ರು ಬೇಕು, ಅವ್ರ ನಂಬರ್ ಬೇಕು, ಅವ್ರ ನಂಬರ್ ಬೇಕು. ಯಾರು ಕೊಡ್ತಾ ಇಲ್ಲ. ಕೆಲಸ ಮಾಡಿ, ನಿಮ್ಮ ಗಾಡಿ ಎಷ್ಟು ನಿಮ್ದು ಎಲ್ಲರದ್ದು ಇದೆಯಾ? ಎಲ್ಲರದ್ದು. ನಿಮ್ದು ಯಾರ್ಯಾರ ಗಾಡಿ ಇದೆಯಲ್ಲ ಎಲ್ಲರೂ ಕೂಡ ಒಂದು ರಿಕ್ವೆಷನ್ ಲೆಟರ್ ಕೊಡಿ ಇವ್ರಿಗೆ, ಆಯ್ತಾ? ನಮ್ದು ಈ ಥರ ವೆಹಿಕಲ್ ಗಾಡಿ ನಂಬರ್ ಇಂಥ ಗಾಡಿ ಇದೆ, ಈ ಗಾಡಿಗಳನ್ನು ನೀವು ನಮಗೆ ಯಾವಾಗ ಸರ್ವಿಸ್ ಮಾಡ್ಕೊಡ್ತೀರಾ ಅಂತ ರಿಕ್ವೆಷನ್ ಲೆಟರ್ ಕೊಡಿ. ನಿಮಗೆ ಪ್ರೂಫ್ ಬೇಕಲ್ವಾ? ಇವ್ರ ಕಡೆ ಕೊಡಿ. ಇಲ್ಲ ಸರ್, ಅವರು ಇರೋದಿಲ್ಲ. ಇಲ್ಲಿ ಬಾಗ್ಲಾಕಿ ಹೋಗಿರ್ತದೆ, ಇರಲ್ವಾ ನೀವು? ಇರುತ್ತೆ ಬಾಗ್ಲಾಕಿ ಹೋಗಿರ್ತದೆ. ಸ್ವಲ್ಪ ಕೇಳಿಸ್ಕೊಳ್ಳಿ, ಇವ್ರಿಗೆ ರಿಕ್ವೆಷನ್ ಕೊಡಿ, ಅಕ್ಸೆಪ್ಟ್ ಮಾಡಲಿ. ಅದಾದ್ಮೇಲೆ ನಿಮಗೆ ಇದ್ರ ಬಗ್ಗೆ ಅಸಮಾಧಾನ ಇದ್ರೆ ಉಡುಪಿ ಟೌನ್ ಸ್ಟೇಷನ್ಗೆ ಬನ್ನಿ. ಸರ್ ಇವ್ರು ಏನಂತ ಹೇಳಿದ್ದಾರೆ, ಸರ್ವಿಸ್ ಬಗ್ಗೆ ನಮ್ಮ ಸಂಬಂಧ ಇಲ್ಲ, ಸೇಲಿಂಗ್ ಮಾತ್ರ ಅಂತ ಹೇಳ್ತಾರೆ. ಅದೇ ಹೇಳ್ತೀನಿ ಬರ್ತಾರೆ, ಇವ್ರಿಗೆ ನೀವು ರಿಕ್ವೆಷನ್ ಸರ್ ಸ್ಟೇಷನಿಗೂ ಬಂದಾಗಿದೆ ಅಂತ ಸರ್. ಸರ್ 2 ಸಲ ಬಂದ್ವಿ. ಒಂದು ಸಲ ಅವನು ಇನ್ನೊಬ್ಬ ಕೆಲಸದವನಿದ್ದಾನೆ, ಅವನು ಬೇವರ್ಸಿ ಅಂತ ಎಲ್ಲ ಬೈತಾನೆ. ಇವ್ರಿಗೆ ಏನು ಮಾಡೋಕ್ಕಾಗಲ್ಲ. ಅಲ್ಲ, ಇಲ್ಲ ಅವನು ಸರ್, ಇನ್ನೊಬ್ಬ ಅವ್ರು ಇದ್ದಾನೆ ಹೇಗೆ ನಮ್ಗೆ ಬೈಲಿಕ್ಕೆ ಕೆಲಸದವನು, ಅವನು ಬೇವರ್ಸಿ ಅಂತ ಎಲ್ಲ ಬೈತಾನೆ. ನಾವು ಇನ್ನೊಬ್ಬ. 1.5 ಲಕ್ಷ ಕೊಟ್ಟು ಗಾಡಿ ತಗೊಂಡಿದ್ದೀನಿ ಸರ್. ಏನಿಲ್ಲ, ನೀನಲ್ಲ, ಇನ್ನೊಬ್ಬ ಇದ್ದಾನೆ, ಅಭಿ ತಮ್ಮ. ನಾನೆಲ್ಲ ಕೇಳಿ, ನಾನೆಲ್ಲ ಇವನು ಹೋಗಿ ಕನ್ನಡ ಏನು ಬರಲ್ಲ ಜಾಸ್ತಿ. ನನ್ನ ಮಾತು ಕೇಳಿ ಫಸ್ಟ್. ಇವ್ರಿಗೆ ಒಂದು ರಿಕ್ವೆಷನ್ ಕೊಡಿ, ಆಯ್ತಾ? ರಿಕ್ವೆಷನ್ ಕೊಟ್ಟಾದ್ಮೇಲೆ ಅದೇ ರಿಕ್ವೆಷನ್ ತೊಗೊಂಡು ಉಡುಪಿ ಟೌನ್ ಸ್ಟೇಷನ್ಗೆ ಕೊಡಿ. ಎಲ್ಲ ನಿಮ್ಮದು ವೆಹಿಕಲ್ ನಂಬರ್ನ ಅದರಲ್ಲಿ ಮೆನ್ಷನ್ ಮಾಡಿ ಹೆಸರು